ಕನ್ಸ್ಟ್ರಕ್ಟಿವ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ಕಂಡೀಷನ್ಸ್ನ ಡಿರೈವ್ ಮಾಡ್ತಾ ಹೋಗೋಣ. ವಿ ನೋ ದಟ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಆರ್ ಇಸ್ ಈಕ್ವಲ್ ಟು 2a cos phi/2. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತಂದರೆ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಇರುತ್ತೆ. ಅಂದರೆ ಸೊ ಇನ್ ದಿಸ್ ಕೇಸ್ ಆರ್ ಈಸ್ ಮ್ಯಾಕ್ಸಿಮಮ್ ವೆನ್, ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ? cos phi/2 ಇಸ್ ಈಕ್ವಲ್ ಟು +or-1 ಇದ್ದಾಗ. ಸೊ 2a ಚೇಂಜ್ ಆಗಲ್ಲ, ಇದು +or-1 ಇದ್ದಾಗ ಆರ್ ಮ್ಯಾಕ್ಸಿಮಮ್ ಇರುತ್ತೆ. ದಟ್ ಈಸ್ phi/2 ಇಸ್ ಈಕ್ವಲ್ ಟು 0 ಇರಬೇಕು, ಪೈ ಇರಬೇಕು, 3π ಇರಬೇಕು ಆ್ಯಂಡ್ ಸೊ ಆನ್. ಸೊ 0 π 2πಗೂ ಬರುತ್ತೆ, 3πಗೂ ಬರುತ್ತೆ. ಸೊ ಪ್ಲಸ್ ಮೈನಸ್ ಲೈಕ್ ದಿಸ್. Therefore, phi is equal to 0, 2π, 4π, 6π and so on. In general, phase angle must be is equal to even multiple of pi ಇರಬೇಕು. even ನ 2n ಇಂದ represent ಮಾಡ್ತೀವಿ into pi. This is one condition. Another condition is a path difference. We know that path difference delta x is equal to lambda by 2π into phase difference. This is equal to lambda by 2π into 2n into pi. So pi gets cancelled. This is equal to 2n into lambda by 2. This is delta x. This is the another condition. Path difference must be is equal to even multiple of lambda by 2. Phase difference should be is equal to even multiple of pi. These are the two conditions for constructive interference. ಎಲ್ಲೆಲ್ಲಿ ಬ್ರೈಟ್ ಬ್ಯಾಂಡ್ ಫಾರ್ಮೇಷನ್ ಆಗ್ತಿರುತ್ತೋ ಅಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇರುತ್ತೆ. ಆರ್ ಎಲ್ಲೆಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೋ, ಅಂದರೆ ಎರಡು ಸೂಪರ್ ಇಂಪೋಸ್ ಆಗುವಂಥ ವೇವ್ಸು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಬೇಕಾದ್ರೆ ಫೇಸ್ ಆ್ಯಂಗಲು ಈವನ್ ಮಲ್ಟಿಪಲ್ ಆಫ್ ಪೈ ಇರುತ್ತೆ. ಅಂದ್ರೇನು, 0 ಹತ್ರ ಒಂದು ಬ್ರೈಟ್ ಬ್ಯಾಂಡ್ ಇರುತ್ತೆ, ನೆಕ್ಸ್ಟ್ 2π ಹತ್ರ ಒಂದು ಬ್ರೈಟ್ ಬ್ಯಾಂಡ್ ಇರುತ್ತೆ, 4π ಹತ್ರ ಒಂದು ಬ್ರೈಟ್ ಬ್ಯಾಂಡ್ ಇರುತ್ತೆ, ಈ ಥರ ಇರುತ್ತೆ. ಅದೇ ರೀತಿ ಲ್ಯಾಂಬ್ಡಾ ಬೈ 2 ಅಂತ ತಗೊಂಡಾಗ, ಸೊ 2n ಇಂಟು ಲ್ಯಾಂಬ್ಡಾ ಬೈ 2 ಅಂದ್ರೇನು, ಫಸ್ಟು 0 ಹತ್ರ 0 ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಎನ್ ವ್ಯಾಲ್ಯೂನ ಬರಿತಾ ಹೋದರೆ ವೇರ್ n ಇಸ್ ಈಕ್ವಲ್ ಟು 0, 1, 2, 3 ಆ್ಯಂಡ್ ಸೊ ಆನ್ ಬರುತ್ತೆ. 0 ಹತ್ರ ಡಾರ್ಕ್ ಬ್ಯಾಂಡ್ ಇರುತ್ತೆ, ಪಾರ್ಟ್ ಡಿಫ್ರೆನ್ಸ್ 0 ಇದ್ದಾಗ. ನೆಕ್ಸ್ಟ್ ಲ್ಯಾಂಬ್ಡಾ ಬೈ 2 ಹತ್ರ ಡಾರ್ಕ್ ಬ್ಯಾಂಡ್ ಇರುತ್ತೆ, ಲ್ಯಾಂಬ್ಡಾ ಬೈ 2, 2 ಇಂಟು ಲ್ಯಾಂಬ್ಡಾ ಬೈ 2, ನೆಕ್ಸ್ಟು 4 ಇಂಟು ಲ್ಯಾಂಬ್ಡಾ ಬೈ 2, ನೆಕ್ಸ್ಟು 6 ಇಂಟು ಲ್ಯಾಂಬ್ಡಾ ಬೈ 2. ಈ ಕೇಸಲ್ಲಿ ಬ್ರೈಟ್ ಬ್ಯಾಂಡ್ಗಳು ಫಾರ್ಮೇಷನ್ ಆಗ್ತಾ ಇರುತ್ತೆ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದೀಸ್ ಆರ್ ದಿ ಟೂ ಕಂಡೀಷನ್ಸ್ ಟು ಫಾರ್ಮ್ ಬ್ರೈಟ್ ಬ್ಯಾಂಡ್. ಅದೇ ರೀತಿ ಡಾರ್ಕ್ ಬ್ಯಾಂಡ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ಈಗ ಡಿಸ್ಕಸ್ ಮಾಡೋಣ. ಸೊ ಕಂಡೀಷನ್ಸ್ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಸೊ ನಾವು ಆಲ್ರೆಡಿ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಗೊತ್ತಿದೆ ನಮಗೆ. ಯಾವಾಗ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ? ಮಿನಿಮಮ್ ಆಂಪ್ಲಿಟ್ಯೂಡ್ ಇದ್ದಾಗ. ಹಾಗಾಗಿ ಆರ್ ಈಸ್ ಮಿನಿಮಮ್ ವೆನ್ cos phi/2 is equal to 0. That is phi/2 is equal to pi/2, okay, 3π/2, 5π/2 and so on. So therefore phi is equal to pi, 3π, 5π and so on. ಹೀಗಿದೆ. This indicates the phase angle is odd multiple of pi, where n starts from 0, 1, 2 and so on. Similarly, path difference is equal to lambda by 2π into 2n plus 1 into pi. Pi gets cancelled. 2n plus 1 into lambda by 2. This is the delta x. So where n is equal to 0, 1, 2 and so on. These are the two conditions. The phase angle must be equal to odd multiple of pi and path difference should be equal to odd multiple of lambda by 2. These are the two conditions for destructive interference.